ಪಾಕಿಸ್ತಾನದ ಕಥೆ ಯಾವ ರೀತಿಯಾಗಿದೆ? ಪಾಕಿಸ್ತಾನದ ಪಾಲಿಗೆ ಈಗ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಕಿಚ್ಚೆ ಭಯಾನಕವಾಗಿ ಪರಿಣಮಿಸ್ತಾ ಇದೆ. ಯಾಕಂದ್ರೆ ಸದ್ಯದಲ್ಲೇ ಪಾಕಿಸ್ತಾನ ಎರಡು ಹೋಳಾಗಿ ಪರಿವರ್ತನೆ ಆಗೋದು ದೂರದ ವಿಷಯ ಏನಲ್ಲ. ಯಾಕಂದ್ರೆ ತನ್ನ ಒಡಲಲ್ಲೇ ಈಗ ಪ್ರತ್ಯೇಕತೆಯ ಜ್ವಾಲೆ ಹೊತ್ತಿ ಉರಿತಾ ಇದೆ. ಕಳೆದ 8 ದಿನಗಳಿಂದ ಪಾಕಿಸ್ತಾನಿ ಸೈನ್ಯದ ಮೇಲೆ ಬಲೂಚ್ ಬಂಡುಕೋರರು ಮುಗಿಬಿದ್ದಿದ್ದಾರೆ. ಹಾಗೆ ಒಂದಷ್ಟು ವಿಚಾರಗಳನ್ನು ಕೂಡ ಅವರು ತಿಳಿಸ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಹತ್ರ 1 ಲಕ್ಷ ನುರಿತ ಸೋಲ್ಜರ್ಸ್ ಇದ್ದಾರೆ. ಹೀಗಾಗಿ ಪಾಕಿಸ್ತಾನವನ್ನ ನಾವು ಮನ್ಸು ಮಾಡಿದ್ರೆ ಒಂದೇ ಕ್ಷಣದಲ್ಲಿ ಧ್ವಂಸ ಮಾಡ್ತೀವಿ. ಪಾಕಿಸ್ತಾನವನ್ನ ಸೋಲ್ಸೋದು ನಮ್ಗೇನು ಕಷ್ಟ ಅಲ್ಲ ಅಂತ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಂದ್ರೆ BLA ಅಂತ ನಾವೇನು ಕರಿತೀವಿ ಅದು ಬಹಿರಂಗವಾಗಿ ಒಂದು ಚಾಲೆಂಜ್ ಅನ್ನ ಹಾಕಿದೆ. ಹೀಗಾಗಿ ಪಾಕಿಸ್ತಾನದ ಮ್ಯಾಪ್ನಿಂದ ಸದ್ಯದಲ್ಲೇ ಬಲೂಚಿಸ್ತಾನ ಕಿತ್ತು ಹೋಗುವಂತಹ ಎಲ್ಲ ಕಾಲ ಹತ್ತಿರ ಬಂದಿದೆ. ಈ ಬಗ್ಗೆ ಇವತ್ತಿನ DNA 4ನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಒಂದ್ ಕಡೆ ನಾವು ಹಿಂದೆಯೂ ಕೂಡ DNA ನಲ್ಲಿ ತಿಳಿಸಿದ್ವಿ ಯಾವ ರೀತಿ POK ಅಲ್ಲಿರುವಂತಹ ಜನರು ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತ. ಬಟ್ ಇದಕ್ಕೆಲ್ಲ ನೇರ ಹೊಣೆ ಪಾಕಿಸ್ತಾನನೇ. ಈಗ ಬಲೂಚಿಸ್ತಾನ ಏನೋ ಈ ರೀತಿ ಆಕ್ರೋಶವನ್ನು ಹೊರಹಾಕ್ತಾ ಇದೆ ಅಥವಾ POK ಅಲ್ಲಿರುವಂತಹ ಜನರು ಈ ರೀತಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ, ಇದಕ್ಕೆ ಕಾರಣ ಪಾಕಿಸ್ತಾನನೇ. ಯಾಕಂದ್ರೆ ಅಲ್ಲಿಂದ ಎಲ್ಲ ಸಂಪನ್ಮೂಲಗಳನ್ನು ಪಾಕಿಸ್ತಾನ ಪಡೆಯುತ್ತೆ. ಅದು ಬಲೂಚಿಸ್ತಾನ ಆಗಿರ್ಬೋದು, ಆ ಪ್ರಾಂತ್ಯ ಆಗಿರ್ಬೋದು ಅಥವಾ POK ಆಗಿರ್ಬೋದು. ಅಲ್ಲಿರುವಂತಹ ಈ ಕರೆಂಟ್ ಈಗ POK ನಲ್ಲೇ ಅತಿ ಹೆಚ್ಚಾಗಿ ವಿದ್ಯುತ್ ಎಲ್ಲ ಉತ್ಪಾದನೆ ಆಗುತ್ತೆ, ಅದು ಇಡೀ ಪಾಕಿಸ್ತಾನಕ್ಕೆ ಬಳಕೆ ಆಗುತ್ತೆ. ಬಟ್ ಅಲ್ಲಿರುವಂತಹ ಜನರು POK ಅಲ್ಲಿರುವಂತಹ ಜನರೇ ಕತ್ತಲಲ್ಲಿ ದಿನಗಳನ್ನ ಕಳೆಯುವಂತಹ ಸಂದರ್ಭ ಎದುರಾಗಿದೆ. ಮತ್ತೊಂದು ಕಡೆ ಬಲೂಚಿಸ್ತಾನ ಅಂತ ಬಂದರೂ ಕೂಡ ಅಲ್ಲಿರುವಂತಹ ಸಂಪನ್ಮೂಲಗಳನ್ನೇ ಇಡೀ ಪಾಕಿಸ್ತಾನ ಬಳಸ್ತಾ ಇದೆ. ಬಟ್ ಅಲ್ಲಿರೋರಿಗೆ, ಬಲೂಚಿಸ್ತಾನದಲ್ಲಿ ಇರೋರಿಗೆ ಏನೋ ಒಂದು ರೈಟ್ಸ್ ಕೂಡ ಇಲ್ಲ, ಅಲ್ಲಿ ಬೇಸಿಕ್ ಫೆಸಿಲಿಟಿ ಇಲ್ಲ, ಏನೂ ಇಲ್ಲ. ಹೀಗಾಗಿ ಈ ಅನ್ಯಾಯದ ವಿರುದ್ಧ ಬಲೂಚಿಸ್ತಾನ ಈ ಬಂಡುಕೋರರು ತಿರುಗಿ ಬಿದ್ದಿದ್ದಾರೆ. ಹೀಗಾಗಿ ಸದ್ಯದಲ್ಲೇ ಅಂದರೆ ಆಲ್ರೆಡಿ ನಾವೊಂದು ಸ್ವಾತಂತ್ರ್ಯ ರಾಷ್ಟ್ರ, ನಾವು ಪಾಕಿಸ್ತಾನಕ್ಕೆ ಬಿಲಾಂಗ್ ಆಗಲ್ಲ ಅಂತೆಲ್ಲ ಬಲೂಚಿಸ್ತಾನ ಘೋಷಣೆ ಮಾಡಿಕೊಂಡಿದೆ. ಹಾಗೆ ಸ್ವಾತಂತ್ರ್ಯ ದಿನ ಯಾವುದು ಅಂತಲೂ ಕೂಡ ಡೇಟ್ನ ಅನೌನ್ಸ್ ಮಾಡಿದೆ. ಅದಕ್ಕಿಂತ ಪ್ರತ್ಯೇಕ ಗೀತೆ ಎಲ್ಲವೂ ಕೂಡ ಸಿದ್ಧವಾಗಿದೆ, ಸಂವಿಧಾನ ಕೂಡ ಸಿದ್ಧವಾಗಿದೆ. ಹಾಗಾದರೆ ಈಗ ಒಂದು ಬಹಿರಂಗ ಸವಾಲನ್ನ ಏನು ಬಲೂಚಿಸ್ತಾನ BLA ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಹಾಕಿದೆ, ಈ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಪಾಕ್ ಸೈನ್ಯಕ್ಕೆ BLA ಅಂದ್ರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ BLA ಒಂದು ಡೆಡ್ಲಿ ವಾರ್ನಿಂಗ್ ಕೊಟ್ಟಿದೆ. ಏನಂತ? ಕಳೆದ 8 ದಿನಗಳಲ್ಲಿ ಪಾಕ್ ಸೈನ್ಯದ ಮೇಲೆ ಬರೋಬ್ಬರಿ BLA ಕಡೆಯಿಂದ 22 ಬಾರಿ ಭೀಕರ ದಾಳಿಯಾಗಿದೆ. ಈ ಭೀಕರ ದಾಳಿಯಲ್ಲಿ ಬಲೂಚ್ ಬಂಡುಕೋರರ ಅಟ್ಯಾಕ್ಗೆ 26 ಪಾಕಿಸ್ತಾನಿ ಸೈನಿಕರು ಕೂಡ ಬಲಿಯಾಗಿದ್ದಾರೆ. ಹಾಗೆ ಇಲ್ಲಿ ಮತ್ತೊಂದು ವಿಚಾರ ಅಂತ ಅಂದರೆ ಬಲೂಚಿಸ್ತಾನದ 85% ಭಾಗ ತಮ್ಮ ಕಂಟ್ರೋಲ್ನಲ್ಲೇ ಇದೆ. ಹಾಗೆ ಗೆರಿಲ್ಲಾ ಯುದ್ಧ ಪರಿಣಿತ 1 ಲಕ್ಷ ಸೈನಿಕರಿದ್ದಾರೆ ಅಂತ ಬಂಡುಕೋರರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಆಗಸ್ಟ್ 11ರಂದೇ ಸ್ವತಂತ್ರ ಬಲೂಚಿಸ್ತಾನ ಎನ್ನುವಂಥ ಘೋಷಣೆಗಳು ಅಥವಾ ಆ ರೀತಿ ಅನೌನ್ಸ್ ಮಾಡಿಕೊಂಡಿದ್ದಾರೆ. ಹಾಗೆ ಪಾಕಿಸ್ತಾನಿ ರೇಂಜರ್ಗಳಿಂದ ಬಲೂಚ್ ನಾಗರಿಕರ ಮೇಲೆ ನಡೀತಾ ಇರುವಂಥ ಅಮಾನವೀಯ ದಾಳಿಗೆ BLA ಸೆಡ್ಡು ಹೊಡೆದಿದೆ. ಇಸ್ಲಾಮಾಬಾದ್ ಆಡಳಿತಕ್ಕೆ ತೀವ್ರ ನಡುಕ ಶುರುವಾಗ್ತಾ ಇದೆ. ಯಾಕಂದರೆ ಏನಾಗುತ್ತೆ, ಯಾಕಂದರೆ ತಮ್ಮಲ್ಲಿರುವಂತಹ ಜನರೇ ಇಷ್ಟು ದಿನ ಜಾಗತಿಕವಾಗಿ ಯಾವ ರೀತಿ ಕೊಚ್ಕೊಳ್ತಾ ಇತ್ತು ಪಾಕಿಸ್ತಾನ, POK ಅಲ್ಲಿರುವಂಥ ಜನರು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಭಾರತಕ್ಕಿಂತ ಪಾಕಿಸ್ತಾನನೇ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ ಅಂತೆಲ್ಲ ಜಾಗತಿಕವಾಗಿ ಹೇಳ್ಕೊಳ್ತಾ ಇತ್ತು. ಬಟ್ ಈಗ ಅಸಲಿ ಸತ್ಯ ಅಥವಾ ಪಾಕಿಸ್ತಾನದ ಇನ್ನೊಂದು ಮುಖ, ಕರಾಳ ಮುಖ, ಭಯಾನಕ ಮುಖ ಏನಿದೆ ಅದು ಜಾಗತಿಕವಾಗಿ ಹೊರಗಡೆ ಬರ್ತಾ ಇದೆ. ಜಾಗತಿಕವಾಗಿ ಪಾಕಿಸ್ತಾನ ಬೆತ್ತಲಾಗಿ ನಿಂತಿದೆ. ಈಗ ಮತ್ತೊಂದು ಕಡೆ POK ಅಲ್ಲಿ ಏನೆಲ್ಲ ಆಗ್ತಾ ಇತ್ತು ನಾವು ಹಿಂದೆ ನೋಡಿದಾಗ, ಅಲ್ಲಿ ಏನಾಗ್ತಾ ಇದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಬಾರ್ದು ಇರುವಂಥ ನಿಟ್ಟಿನಲ್ಲಿ ಅಲ್ಲಿ ಇಂಟರ್ನೆಟ್ ಎಲ್ಲವನ್ನೂ ಕೂಡ ಸ್ಟಾಪ್ ಮಾಡಿದ್ರು. ಆದರೆ ಎಲ್ಲ ವಿಚಾರಗಳು ಕೂಡ ಈಗ ಗೊತ್ತಾಗ್ತಾ ಇದೆ. ನಾನು ಆಗಲೇ ಹೇಳಿದಾಗೆ ಈಗ ಬಂಡುಕೋರರು ಕೂಡ ಬಲೂಚಿಸ್ತಾನ ಕಂಪ್ಲೀಟ್ ಆಗಿ ನಮ್ಮ ಕಂಟ್ರೋಲ್ನಲ್ಲೇ ಇದೆ, ನಮ್ಮ ಹತ್ರ 1 ಲಕ್ಷ ಗೆರಿಲ್ಲಾ ಸೈನಿಕರಿದ್ದಾರೆ, ನಾವು ಮನಸ್ಸು ಮಾಡಿದ್ರೆ ಪಾಕಿಸ್ತಾನವನ್ನು ಆರಾಮಾಗಿ ಹೊಡೆದು ಉಳಿಸ್ತೇವೆ ಅಂತಲೂ ಕೂಡ ಒಂದು ಬಹಿರಂಗ ಸವಾಲನ್ನು ಹಾಕಿದ್ದಾರೆ. ಹಾಗಾದರೆ ಈ 1 ಲಕ್ಷ ಗೆರಿಲ್ಲಾ ಸೈನಿಕರ ಆರ್ಭಟ ಯಾವ ರೀತಿ ಇದೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಗೆರಿಲ್ಲಾ ಸೈನಿಕರು ಅಂದರೆ ಏನು, ಅವ್ರು ಯಾವ ರೀತಿ ಯುದ್ಧ ಮಾಡ್ತಾರೆ ಅದನ್ನು ಕೂಡ ನಾನು ಹೇಳ್ತೀನಿ. ಅದರ ಜೊತೆಗೆ 1 ಲಕ್ಷ ಗೆರಿಲ್ಲಾ ಸೈನಿಕರ ಆರ್ಭಟ ಯಾವ ರೀತಿ ಇದೆ ಅಂತಲೂ ಕೂಡ ನೋಡ್ತಾ ಹೋಗೋಣ. ಗೆರಿಲ್ಲಾ ಯುದ್ಧದಲ್ಲಿ ಪಳಗಿರುವಂತಹ 1 ಲಕ್ಷ ಸಕ್ರಿಯ ಸದಸ್ಯರ ಬೃಹತ್ ಪಡೆ ಇದೆ ಅಂತ BLA ಹೇಳ್ತಾ ಇದೆ. ಈ ಬಂಡುಕೋರರು ತಿಳಿಸ್ತಾ ಇದ್ದಾರೆ. ಆತ್ಮಹತ್ಯಾ ದಾಳಿಯನ್ನು ನಡೆಸೋದಕ್ಕೆ ವಿಶೇಷ ಮಜೀದ್ ಬ್ರಿಗೇಡ್ ಕೂಡ ಸಜ್ಜಾಗಿದೆ. ಸೈನ್ಯದ ಶಸ್ತ್ರಾಸ್ತ್ರಗಳನ್ನೇ ಕಿತ್ಕೊಂಡು ಅವರ ವಿರುದ್ಧವೇ ಬಳಸ್ತಾ ಇದೆ BLA.
ಅಂದರೆ ಪಾಕಿಸ್ತಾನಿ ಸೈನಿಕರ ಹತ್ರ ಏನೇನು ವೆಪನ್ಸ್ ಇದೆ, ಮೊದಲೇ ಇರೋದು ಅವ್ರ ಹತ್ರ ಕಡಿಮೆ ವೆಪನ್ಸು, ಅದನ್ನು ಕೂಡ ಕಿತ್ಕೊಂಡು ಅವರ ವಿರುದ್ಧನೇ BLA ಬಳಸ್ತಾ ಇದೆ. ಬಲೂಚಿಸ್ತಾನಕ್ಕೆ ಪ್ರತ್ಯೇಕ ರಾಷ್ಟ್ರಗೀತೆ, ಧ್ವಜ ಹಾಗೆ ಕರೆನ್ಸಿಯನ್ನು ಕೂಡ, ವ್ಯವಹಾರಕ್ಕೆ ಬೇಕಾಗಿರುವಂಥ ಕರೆನ್ಸಿ ದುಡ್ಡನ್ನು ಕೂಡ ಘೋಷಣೆ ಮಾಡಿದೆ. 2000ನೇ ಇಸವಿಯಲ್ಲಿ ಈ BLA ಸ್ಥಾಪನೆ ಆಗುತ್ತೆ, ಬಲೂಚಿಸ್ತಾನ್ ಲಿಬ್ರೇಷನ್ ಆರ್ಮಿ. ಇದು ಪಾಕಿಸ್ತಾನಕ್ಕೆ ದೊಡ್ಡ ಕಂಟಕವಾಗಿ ಇದೀಗ ಪರಿಣಮಿಸ್ತಾ ಇದೆ. ಹಾಗೆ 2006ರಲ್ಲಿ ಅಕ್ಬರ್ ಬುಕ್ತಿ ಹತ್ಯೆ ನಂತರ ಈ ದಂಗೆ ತೀವ್ರಗೊಂಡಿತ್ತು. ಪ್ರಸ್ತುತ ಬಶೀರ್ ಜೈಬ್ ನೇತೃತ್ವದಲ್ಲಿ ಪಾಕಿಸ್ತಾನದ ಪಾಲಿಗೆ ಅತಿ ದೊಡ್ಡ ಸಿಂಹ ಸ್ವಪ್ನವಾಗಿ ಮಾರ್ಪಟ್ಟಿದೆ. ಕ್ವಿಕ್ ಆಗಿ ನಾನು ಈ ಗೆರಿಲ್ಲಾ ಯುದ್ಧ ಯಾವ ರೀತಿ ನಡೆಯುತ್ತೆ ಅಂತ ಹೇಳ್ತೀನಿ. ಇದು ಶತ್ರುಗಳನ್ನು ನೇರವಾಗಿ ಫೇಸ್ ಮಾಡೋ ಬದಲು ರಹಸ್ಯವಾಗಿ ದಾಳಿ ಮಾಡಿ ನಾಶಪಡಿಸುವಂಥ ತಂತ್ರಗಾರಿಕೆ ಗೆರಿಲ್ಲಾ ಅಂತ. ಅಂದರೆ ಯಾವ ರೀತಿ ಮಾಡ್ತಾರೆ ಅಂದರೆ, ಶತ್ರುಗಳ ಮೇಲೆ ಹಠಾತ್ ಅಂತ ದಾಳಿ ನಡೆಸಿ ಅವರು ಚೇತರಿಸಿಕೊಳ್ಳುವ ಮುನ್ನವೇ ಕತ್ತಲಲ್ಲಿ ಅಥವಾ ಅರಣ್ಯಗಳಲ್ಲಿ ಅವರು ಮಾಯವಾಗ್ತಾರೆ. ಹಾಗೆ ಶತ್ರುಗಳು ಸಾಗುವಂಥ ಮಾರ್ಗಗಳಲ್ಲಿ ರಹಸ್ಯವಾಗಿ ಅಡಗಿ ಕುಳಿತು ಅನಿರೀಕ್ಷಿತವಾಗಿ ಆಕ್ರಮಣ ಮಾಡ್ತಾರೆ. ಹಾಗೆ ಶತ್ರು ಸೈನ್ಯದ ಆಹಾರ ಆಗಿರ್ಬೋದು, ಆಯುಧ ಪೂರೈಕೆ ಆಗಿರ್ಬೋದು, ರಸ್ತೆ, ರೈಲು ಮಾರ್ಗ, ಹಾಗೆ ಸಂವಹನ ವ್ಯವಸ್ಥೆಗಳು, ಕಮ್ಯುನಿಕೇಷನ್ ಯಾವ ರೀತಿ ಮಾಡ್ತಾರೆ ಅದನ್ನು ಧ್ವಂಸಗೊಳಿಸ್ತಾರೆ. ಇವರು ಯೂಶ್ವಲಿ ಎಲ್ಲಿರ್ತಾರೆ ಅಂತ ಅಂದರೆ, ಈ ಗೆರಿಲ್ಲಾ ಯುದ್ಧ ಮಾಡಬೇಕಾದ್ರೆ ಇವರು ಯೂಶ್ವಲಿ ಕಾಡುಗಳಲ್ಲಿರ್ತಾರೆ, ಪರ್ವತಗಳು ಅಥವಾ ಗುಹೆಗಳು ಅಥವಾ ಸ್ಥಳೀಯ ಹಳ್ಳಿಗಳ ಜನಸಾಮಾನ್ಯರ ನಡುವೆ ಅಡಗಿಕೊಂಡು ಇವರು ಕಾರ್ಯಾಚರಣೆಯನ್ನು ನಡೆಸ್ತಾರೆ. ಹಾಗೆ ನಾನು ಬಶೀರ್ ಜೈಬ್ ಬಗ್ಗೆಯೂ ಕೂಡ ನಾನು ಆಗಲೇ ಉಲ್ಲೇಖ ಮಾಡಿದೆ. ಈತ ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಆಕ್ಟಿವ್ ಆಗಿರುವಂತಹ ಬಲೂಚಿಸ್ತಾನ್ ಲಿಬ್ರೇಷನ್ ಆರ್ಮಿ BLA ಎನ್ನುವಂತಹ ಒಂದು ಉಗ್ರಗಾಮಿ ಅಥವಾ ಬಂಡಾಯ ಸಂಘಟನೆಯ ಒಂದು ಪ್ರಮುಖ ನಾಯಕ. ಪಾಕಿಸ್ತಾನದಿಂದ ಬಲೂಚಿಸ್ತಾನವನ್ನು ಮುಕ್ತಗೊಳಿಸಿ ಸ್ವತಂತ್ರ ರಾಷ್ಟ್ರವನ್ನಾಗಿ ಮಾಡೋದು ಈತನ ಸಂಘಟನೆಯ ಮುಖ್ಯ ಗುರಿಯಾಗಿದೆ. ಹೀಗಾಗಿ ಈ ಗೆರಿಲ್ಲಾ ಎನ್ನುವಂಥ ಅಸ್ತ್ರವನ್ನು ಹಿಡಿದು, ಅಂದರೆ ಇಲ್ಲಿ ನಾವು ನೋಡಬಹುದು ಪಾಕಿಸ್ತಾನ ಕೂಡ ಇದೇ ರೀತಿ ಮಾಡೋದಲ್ವಾ, ನೇರವಾಗಿ ಯುದ್ಧಕ್ಕೆ ಬರೋದಿಲ್ಲ, ಯಾವುದೋ ರೀತಿ ಕಳ್ಳದಾರಿಲಿ ಹಿಡ್ಕೊಂಡು ಹಿಂದೆ ಅಡುಗೆ ಕೂತ್ಕೊಂಡು ಎಲ್ಲ ಯುದ್ಧವನ್ನು ಮಾಡುತ್ತೆ. ಅದೇ ರೀತಿ ಈಗ ಗೆರಿಲ್ಲಾ ಕೂಡ ಪಾಕಿಸ್ತಾನಕ್ಕೆ ಕೌಂಟರ್ ಕೊಡೋದಕ್ಕೆ ಬರ್ತಾ ಇದೆ, ಮಾಡಿದುಣ್ಣೋ ಮಹಾರಾಯ ಅನ್ನೋ ರೀತಿ. ಹಾಗೆ ಮತ್ತೊಂದು ಕಡೆ ಶಸ್ತ್ರಾಸ್ತ್ರವನ್ನು ಮಾರಾಟ ಮಾಡೋದಕ್ಕೆ ಪಾಕಿಸ್ತಾನ ಹೊರಟಿದೆ. ಮಾರಾಟ ಮಾಡಿ ಆ ದುಡ್ಡೇನು ಬರುತ್ತೆ ಅದರಲ್ಲಿ ಬಲೂಚರ ಮಾರಣ ಹೋಮ ನಡೆಸೋದಕ್ಕೆ ಪಾಕಿಸ್ತಾನ ಮುಂದಾಗಿದೆ ಅನ್ನುವಂಥ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಆಲ್ರೆಡಿ ಪಾಕಿಸ್ತಾನದಲ್ಲಿ ತೀವ್ರ ಆರ್ಥಿಕ ಸಂಕಷ್ಟ ಇದೆ. ತೀವ್ರ ಆರ್ಥಿಕ ಸಂಕಷ್ಟದ ನಡುವೆಯೂ ಪಾಕಿಸ್ತಾನ ಶಸ್ತ್ರಾಸ್ತ್ರ ಮಾರಾಟದ ಒಂದು ದಂಧೆಗೆ ಇಳಿದಿದ್ದು JF-17 ಯುದ್ಧ ವಿಮಾನಗಳು ಹಾಗೂ ಶಸ್ತ್ರಾಸ್ತ್ರ ಸರಬರಾಜಿಗಾಗಿ ಸೌದಿ ಅರೇಬಿಯಾ ಹಾಗೆ ಸುಡಾನ್ ಜೊತೆ $1 ಬಿಲಿಯನ್ ರಕ್ಷಣೆ ಒಪ್ಪಂದದ ತಂತ್ರವನ್ನು ರೂಪಿಸಿದೆ. ಆದರೆ ಈ ಶಸ್ತ್ರಾಸ್ತ್ರ ವ್ಯಾಪಾರದಿಂದ ಬರುವಂತಹ ದುಡ್ಡೇನಿದೆ ಅದನ್ನೇನು ಅವರ ದೇಶದ ಜನರಿಗೆ ಅವರು ಬೇಸಿಕ್ ಫೆಸಿಲಿಟಿ ಕೊಡೋದಕ್ಕೆ ಉಪಯೋಗಿಸಲ್ಲ. ಬದಲಿಗೆ ಆ ಹರಿದು ಬರುವಂತಹ ವಿದೇಶಿ ಹಣವನ್ನು ಆರ್ಮಿ ಚೀಫ್ ಆಸಿಮ್ ಮುನೀರ್ ನೇತೃತ್ವದ ಪಾಕ್ ಸೇನೆ ಬಲೂಚಿಸ್ತಾನದಲ್ಲಿ ಅಮಾನವೀಯವಾದಂತಹ ಒಂದು ಬಾಂಬ್ ದಾಳಿಯನ್ನು ನಡೆಸೋದಕ್ಕೆ ಹಾಗೆ ನಾಗರಿಕರನ್ನ ಬಲಿ ಪಡೆಯುವಂತಹ ಭೀಕರ ನರಮೇಧಕ್ಕೆ ಬಳಸಿಕೊಳ್ತಾ ಇದೆ ಎನ್ನುವಂಥ ಗಂಭೀರ ಆರೋಪ ಜಾಗತಿಕ ಮಟ್ಟದಲ್ಲಿ ಭಾರಿ ಆತಂಕವನ್ನ ಮೂಡಿಸಿದೆ. ಅಂದರೆ ಹೊಟ್ಟೆಗೇನೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಗೆ ಹೂ. ಈಗ ವೆಪನ್ಸ್ನ ಮಾರಿದ್ರು, ಅದರಲ್ಲಿ ಬಂದಿರುವಂತಹ ದುಡ್ಡಲ್ಲಿ ತನ್ನ ದೇಶದಲ್ಲಿ ಯಾವ ರೀತಿ ಬಡತನ ಇದೆ, ತುತ್ತು ಅನ್ನಕ್ಕಾಗಿ ಯಾವ ರೀತಿ ಪಾಕಿಸ್ತಾನಿಯರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ, ಅದನ್ನ ನೋಡೋದು ಬಿಟ್ಟು ಅದರಲ್ಲಿ ದುಡ್ಡು ಬರುತ್ತಂತೆ ಅದನ್ನ ಮತ್ತೆ ಇನ್ನೊಬ್ಬರ ಮೇಲೆ ಯುದ್ಧ ಮಾಡೋದಕ್ಕೆ ಪಾಕಿಸ್ತಾನ ಬಳಸ್ತಾ ಇದೆ. ಹಾಗೆ ಮುಖ್ಯವಾಗಿ ಬಲೂಚಿಸ್ತಾನ ಅಥವಾ ಬಲೂಚರು ಅವರ ಸ್ಥಿತಿ ಹೇಗಿದೆ, POK ಅಲ್ಲಿರುವಂತಹ ಜನರ ಸ್ಥಿತಿಯನ್ನ ಈ ಹಿಂದೆಯೂ ಕೂಡ ನೀವು DNA ನೋಡಿರ್ತೀರ. ಆದರೆ ಈಗ ಬಲೂಚರ ಸ್ಥಿತಿ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. 2ನೇ ದರ್ಜೆ ನಾಗರಿಕರಂತೆ ಬಲೂಚರ ಸ್ಥಿತಿ ಇದೆ. ಆ ರೀತಿ ಬದುಕ್ತಾ ಇದ್ದಾರೆ. ಏನು ಅವರಿಗೆ ಫೆಸಿಲಿಟಿ ಇಲ್ಲ, ಒಬ್ಬ ದೇಶದ ಸಿಟಿಸನ್ ಆಗಿ ಆತನಿಗೆ ಏನು ರೈಟ್ಸ್ ಕೂಡ ಇಲ್ಲ. ಆ ರೀತಿ ಅವರು ಬದುಕ್ತಾ ಇದ್ದಾರೆ. ಬಲೂಚಿಸ್ತಾನ ಪಾಕಿಸ್ತಾನದ ಒಂದು ಅತಿ ದೊಡ್ಡ ಪ್ರಾಂತ್ಯವಾಗಿದ್ರೂ ಕೂಡ ಯಾವಾಗ ಇದು ಪಾಕಿಸ್ತಾನಕ್ಕೆ ಸೇರ್ಪಡೆ ಆಯಿತೋ ಆ ದಿನದಿಂದಲೂ ಕೂಡ ನೈಸರ್ಗಿಕ ಸಂಪನ್ಮೂಲಗಳನ್ನು ಲೂಟಿ ಮಾಡ್ತಾ, ಅಂದರೆ ಬಲೂಚಿಸ್ತಾನದಲ್ಲಿರುವಂತಹ ಸಂಪನ್ಮೂಲಗಳು, ನ್ಯಾಚುರಲ್ ರಿಸೋರ್ಸ್ಗಳು ಏನೆಲ್ಲ ಇದೆ ಅದನ್ನು ಲೂಟಿ ಮಾಡ್ತಾ ಇದೆ ಪಾಕಿಸ್ತಾನ. ಹಾಗೆ ಅಲ್ಲಿನ ಜನರನ್ನು 2ನೇ ದರ್ಜೆ ನಾಗರಿಕರಂತೆ ನಡೆಸಿಕೊಳ್ತಾ ಇದೆ ಅಂತ BLA ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ರಾಜಕೀಯ ಅಥವಾ ಈ ಉನ್ನತ ಹುದ್ದೆಗಳೇನಿರುತ್ತೆ, ಸರ್ಕಾರಿ ಹುದ್ದೆಗಳು ಇಲ್ಲಿ ಹೇಗೆ ನಮ್ಮ ಭಾರತದಲ್ಲಿರುತ್ತೆ ಆ ಥರ, ಅದರಿಂದ ಬಲೂಚ್ ಜನರು ವಂಚಿತರು. ಅವ್ರಿಗೆ ರಾಜಕೀಯವಾಗಿ ಬೆಳೆಯೋದಕ್ಕಾಗಿರ್ಬೋದು ಅಥವಾ ಉನ್ನತ ಹುದ್ದೆಗಳಿಗೆ ಏರೋದಕ್ಕೆ ಯಾವುದೇ ರೀತಿಯ ಅವಕಾಶನೇ ಇಲ್ಲ. ಹಾಗೆ ಕೆಲಸ ಬಿಡಿ, ಈ ರೀತಿ ಉನ್ನತ ಹುದ್ದೆ ಬಿಡಿ, ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕೂಡ ನೀಡ್ತಾ ಇಲ್ಲ. ಹೀಗಾಗಿ ಗಡಿ ಭಾಗದಲ್ಲಿ ಅಗತ್ಯ ವಸ್ತುಗಳ ಸಾಗಾಟಕ್ಕೂ ಕೂಡ ಸೇನೆ ತಡೆಯನ್ನು ಒಡ್ತಾ ಇದೆ. ಹೀಗಾಗಿ ಇದು ಭೀಕರ ಮಾನವ ಹಕ್ಕುಗಳ ಉಲ್ಲಂಘನೆಗೆ ಸಾಕ್ಷಿಯಾಗಿದೆ.
ಒಟ್ಟಿನಲ್ಲಿ ಪಾಕಿಸ್ತಾನ ಅಂತ ಬಂದರೆ ಒಂದು 2 ದೋಣಿಗಳ ಮೇಲೆ ಕಾಲಿಟ್ಟಿದೆ. ಅತ್ತ ಆರ್ಥಿಕವಾಗಿ ದಿವಾಳಿ ಆಗ್ತಾ ಇದೆ ತನ್ನ ದೇಶ, ಅದನ್ನು ಕೂಡ ಉಳಿಸ್ಕೊಳ್ಬೇಕು. ಮತ್ತೊಂದು ಕಡೆ ಬಲೂಚಿಸ್ತಾನ ಕೂಡ ಕೈ ಬಿಟ್ಟು ಹೋಗ್ತಾ ಇದೆ, ಅದನ್ನು ಕೂಡ ಉಳಿಸ್ಕೊಳ್ಬೇಕು. ಹೀಗಾಗಿ ಯಾವ ರೀತಿ ಪಾಕಿಸ್ತಾನ ಈಗಲಾದರೂ ಒಂದು ಜಾಣ ನಡೆಯನ್ನು ಇಡುತ್ತಾ ಅಥವಾ ಮತ್ತೆ ತನ್ನ ಮೂರ್ಖತನವನ್ನೇ ಮುಂದುವರಿಸುತ್ತಾ ಅಂತ ಕಾದು ನೋಡಬೇಕು.